ಭಾಯಿ ಭಾಯಿ ಅಂತಿದ್ದ ಕಾಂಗ್ರೆಸ್ ವಿರುದ್ಧ ಈಗ ಪಿಣರಾಯಿ ವಿಜಯನ್ ಆಕ್ರೋಶ. ಪಿಣರಾಯಿ ವಿಜಯನ್ ಮಾಡಿದಂತಹ ಟ್ವೀಟ್ ನಲ್ಲಿ ಅಂಥದ್ದೇನಿದೆ? ಪಿಣರಾಯಿ ವಿಜಯನ್ ಅವರಿಗೆ ಕರ್ನಾಟಕದಲ್ಲಾಗಿರೋದು ಕಾಣ್ತಾ ಇದೆ, ಆದ್ರೆ ಕೇರಳದಲ್ಲಿ ಕ್ರಿಶ್ಚಿಯನ್ ಕುಟುಂಬಗಳು ಒದ್ದಾಡ್ತಾ ಇದ್ದಾಗ ಅದು ಕಣ್ಣಿಗೆ ಕಾಣಿಸ್ಲಿಲ್ವಾ? ಒಟ್ನಲ್ಲಿ ಈ ಟ್ವೀಟ್ ಮೂಲಕ ಪಿಣರಾಯಿ ವಿಜಯನ್ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ನಮಸ್ಕಾರ. ದೆಹಲಿಯಲ್ಲಿ ದೋಸ್ತಿ, ಕೇರಳದಲ್ಲಿ ಕುಸ್ತಿ. ಇದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ಸ್ಟ್ರಾಟಜಿ. ಇದಕ್ಕೆ ಈಗಿರುವಂತಹ ಒಂದು ಉದಾಹರಣೆ ಯಾವುದು ಅಂದ್ರೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿರುವಂತಹ ಒಂದು ಟ್ವೀಟ್. ಹಾಗಾದ್ರೆ ಪಿಣರಾಯಿ ವಿಜಯನ್ ಅವರು ಏನಂತ ಟ್ವೀಟ್ ಮಾಡಿದ್ರು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಅಷ್ಟಕ್ಕೂ ವಿಷಯ ಏನು ಅಂತ ಹೇಳಿದ್ರೆ, ಮೊನ್ನೆ ಬೆಂಗಳೂರು ಉತ್ತರದ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕೋಗಿಲು ಬಂಡೆ ಬಳಿ ಇರುವಂತಹ ಸುಮಾರು 150ಕ್ಕೂ ಹೆಚ್ಚು ಶೀಟ್ ಮನೆಗಳನ್ನ ಹಾಗೂ ಶೆಡ್ಗಳನ್ನ ತೆರವುಗೊಳಿಸಲಾಗಿತ್ತು. ಯಾಕಾಗಿ ತೆರವುಗೊಳಿಸಿದ್ರು ಅಂದ್ರೆ, ಇದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಗೆ ಮೀಸಲಿಟ್ಟಿರುವಂತಹ ಜಾಗದಲ್ಲಿ ಇವರು ಅನಧಿಕೃತವಾಗಿ ಇವರ ಶೆಡ್ಗಳನ್ನ, ಶೀಟ್ ಮನೆಗಳನ್ನ ನಿರ್ಮಿಸಿದ್ರು. ಅದಕ್ಕಾಗಿ ಇವರು ಬಂದು ತೆರವುಗೊಳಿಸಿದ್ರು. ಕೋಗಿಲು ಬಳಿ ಇರುವ 14.36 ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಬಯೋಮೆಥನೈಸೇಷನ್ ಪ್ಲಾಂಟ್, ಅನಿಮಲ್ ರೆಂಡರಿಂಗ್, ತೆಂಗಿನ ಚಿಪ್ಪು ಸಂಸ್ಕರಣೆ, ಸ್ಯಾನಿಟರಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣ ಮಾಡಬೇಕು ಅಂತ ಇವರು ಯೋಜನೆಯನ್ನ ಹಾಕೊಂಡಿದ್ರು. ಆದ್ರೆ ಅದೇ ಜಾಗದಲ್ಲಿ ಇವರು ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು. ಹಾಗಾಗಿ ಇವರು ಬಂದು ಅದನ್ನ ತೆರವುಗೊಳಿಸಿದ್ರು. ಇವರು ಮನೆಗಳನ್ನ ತೆರವುಗೊಳಿಸಿದ್ದಕ್ಕಾಗಿ ಅಲ್ಲಿದ್ದಂತಹ ಜನರು ಏಕಾಏಕಿಯಾಗಿ ಬಂದು ನಮ್ಮ ಮನೆಗಳನ್ನ ತೆರವುಗೊಳಿಸಿದ್ರು, ಇಲ್ಲಿ ತೆರವುಗೊಳಿಸುವುದಕ್ಕೂ ಮೊದಲು ನಮಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರು ಆಕ್ರೋಶ ವ್ಯಕ್ತಪಡಿಸೋದ್ರಲ್ಲಿ ನ್ಯಾಯ ಇದೆ. ಯಾವುದೇ ರೀತಿ ನೋಟಿಸ್ ಅನ್ನ ನೀಡದೆ ಮನೆಗಳನ್ನ ತೆರವುಗೊಳಿಸಿದ್ದಕ್ಕಾಗಿ ಅಲ್ಲಿದ್ದಂತಹ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಆಕ್ರೋಶ ವ್ಯಕ್ತಪಡಿಸೋದ್ರಲ್ಲಿ ಏನಾದರೂ ಒಂದು ನ್ಯಾಯ ಇದೆ. ಆದರೆ ಕರ್ನಾಟಕದಲ್ಲಿ ಈ ರೀತಿ ಆಗಿದ್ದಕ್ಕೆ ಕೇರಳದಲ್ಲಿ ಬಲ್ಬ್ ಹತ್ತಿ ಉರಿದಿದೆ. ಅದು ಪಿಣರಾಯಿ ವಿಜಯನ್ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ಟ್ವೀಟ್ ಅನ್ನ ಮಾಡಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರೀತಿ ಆಗಿದ್ದಕ್ಕೆ ಪಿಣರಾಯಿ ವಿಜಯನ್ ಅವರು ಯಾಕಾಗಿ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಬೇಕಾಗಿದೆ? ಇನ್ನೊಂದು ವರ್ಷದಲ್ಲೇ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅನ್ನೋದು ಮುಸ್ಲಿಮರ ವಿರುದ್ಧ ಇದೆ ಅಂತ ಪ್ರಾಜೆಕ್ಟ್ ಮಾಡೋದಕ್ಕಾಗಿ ಇವರು ಈ ರೀತಿ ಮಾಡಿದ್ದಾ? ಮೊನ್ನೆಯಷ್ಟೇ ಕೇರಳದಲ್ಲಿ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷವನ್ನ ಹಿಂದಿಕ್ಕಿ ಕಾಂಗ್ರೆಸ್ಸೇ ಅಧಿಕ ಮತಗಳನ್ನ ಗಳಿಸಿತ್ತು. ಅನೇಕ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸೇ ಗೆದ್ದಿತ್ತು. ಇದನ್ನ ನೋಡಿ ಪಿಣರಾಯಿ ವಿಜಯನ್ ಅವರಿಗೆ ಮನಸ್ಸಲ್ಲೇನೋ ಭಯ ಆಗಿರಬೇಕು. ಹಾಗಾಗಿ ಹೇಗಾದ್ರೂ ಮಾಡಿ ಮುಸ್ಲಿಮರನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಾದ ಘಟನೆಗೆ ಕೇರಳದ ಸಿಎಂ ಅವರು ಈ ರೀತಿ ಟ್ವೀಟ್ ಹಾಕಿದ್ದಾರೋ ಏನೋ. ಅಷ್ಟಕ್ಕೂ ಅವರು ಏನ್ ಟ್ವೀಟ್ ಹಾಕಿದ್ದಾರೆ ಅದನ್ನ ಹೇಳ್ತೀನಿ ನೋಡಿ. ಯಲಹಂಕದ ಕೋಗಿಲು ಗ್ರಾಮದ ಬಳಿ ಇರುವ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿರುವಂತಹ ಮುಸ್ಲಿಂ ಮನೆಗಳನ್ನ ನೆಲಸಮಗೊಳಿಸಿರೋದು ನಿಜಕ್ಕೂ ದುಃಖಕರ ವಿಚಾರ. ಅಲ್ಲಿ ಅನೇಕ ವರ್ಷಗಳಿಂದ ಅನೇಕ ಮುಸ್ಲಿಂ ಕುಟುಂಬಗಳು ವಾಸಿಸ್ತಾ ಇದೆ. ಈ ರೀತಿಯಾಗಿ ಏಕಾಏಕಿಯಾಗಿ ಬಂದು ಅವರ ಮನೆಗಳನ್ನ ನೆಲಸಮಗೊಳಿಸಿದ್ರೆ ಪಾಪ ಅವರು ಎಲ್ಲಿಗೆ ಹೋಗ್ಬೇಕು? ಈ ಚಳಿಯಲ್ಲಿ ಅಲ್ಲಿರುವಂತಹ ಮಹಿಳೆಯರನ್ನ, ಮಕ್ಕಳನ್ನ ಅಲ್ಲಿಂದ ಹೊರಗಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಆ ಮಹಿಳೆಯರು, ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಕರ್ನಾಟಕ ಸರ್ಕಾರ ಈ ರೀತಿ ಮಾಡೋದ್ರ ಮೂಲಕವಾಗಿ ಬುಲ್ಡೋಸರ್ ರಾಜಕ್ರಮವನ್ನ ಅನುಸರಿಸ್ತಾ ಇದೆಯಾ? ಇಲ್ಲಿ ದುಃಖಕರ ವಿಚಾರ ಏನಂದ್ರೆ, ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧ ರಾಜಕೀಯವನ್ನ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದು. ಇವರ ಇಂತಹ ಪ್ರವೃತ್ತಿಯನ್ನ ನಾವು ಸೋಲಿಸಬೇಕಾಗಿದೆ. ಇವರನ್ನ ಸೋಲಿಸೋದಕ್ಕಾಗಿ, ಇಂತಹ ಪ್ರವೃತ್ತಿಯನ್ನು ನೆಲಸಮಗೊಳಿಸೋದಕ್ಕಾಗಿ ಜಾತ್ಯತೀತ ಶಕ್ತಿಗಳು, ಪ್ರಜಾಪ್ರಭುತ್ವ ಶಕ್ತಿಗಳು ಒಂದಾಗಬೇಕಾಗಿದೆ ಅಂತ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಏನೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳೆಲ್ಲ ಎಲ್ಲಿಗೆ ಹೋಗಬೇಕು? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ? ಬುಲ್ಡೋಸರ್ ರಾಜಕ್ರಮವನ್ನು ಇವರು ಅನುಸರಿಸ್ತಾ ಇದ್ದಾರೆ. ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ನೀತಿಯನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಅಂತೇನೋ ಸುಮಾರು ಟ್ವೀಟ್ ಮಾಡಿದ್ದಾರೆ. ಅಲ್ಲ, ಇದೇ ಪಿಣರಾಯಿ ವಿಜಯನ್ ಅವರ ಕೇರಳದಲ್ಲಿ ಮುನಂಬಂ ಅನ್ನುವಂಥ ಒಂದು ಗ್ರಾಮದಲ್ಲಿ 900ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಕುಟುಂಬಗಳಿತ್ತು.
ಅಲ್ಲಿನ ವಕ್ಫ್ ಬೋರ್ಡ್ ಆ 900ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಕುಟುಂಬಗಳು ವಾಸಿಸ್ತಾ ಇದ್ದಂತಹ ಮನೆ ಮನೆಗೂ ಆ ಪ್ರದೇಶಗಳಿಗೆ ಆ ಎಲ್ಲ ಜಾಗ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ನೋಟಿಸನ್ನು ಕಳಿಸಿತ್ತು. ಆಗ್ಯಾಕೆ ಪಿಣರಾಯಿ ವಿಜಯನ್ ಅವರು ತುಟಿಕ್ ಪಿಟಿಕ್ ಅನ್ಲಿಲ್ಲ? ಆಗ ಅಲ್ಲಿದ್ದಂತಹ ಮಹಿಳೆಯರ ಪರವಾಗಿ, ಆಗ ಅಲ್ಲಿದ್ದಂತಹ ಮಕ್ಕಳ ಪರವಾಗಿ, ಅಲ್ಲಿದ್ದಂತಹ ಕುಟುಂಬಗಳ ಪರವಾಗಿ ಯಾಕೆ ಪಿಣರಾಯಿ ವಿಜಯನ್ ಅವರು ಧ್ವನಿ ಎತ್ತಲಿಲ್ಲ? ತಾನು ಆಡಳಿತವನ್ನು ನಡೆಸ್ತಾ ಇರುವಂತಹ ರಾಜ್ಯದಲ್ಲಿದ್ದಂತಹ ಮಹಿಳೆಯರು, ಮಕ್ಕಳು, ಕುಟುಂಬಗಳು ಪಿಣರಾಯಿ ವಿಜಯನ್ ಅವರ ಕಣ್ಣಿಗೆ ಕಾಣಲಿಲ್ಲ. ಕರ್ನಾಟಕದಲ್ಲಿರುವಂತಹ ಈ ಕುಟುಂಬಗಳು, ಈ ಮಹಿಳೆಯರು, ಮಕ್ಕಳು ಈಗ ಪಿಣರಾಯಿ ವಿಜಯನ್ ಅವರ ಕಣ್ಣಿಗೆ ಕಂಡ್ರು. ಏನಿದರ ಅರ್ಥ? ಯಾಕಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ? ಇಷ್ಟು ಮಾತ್ರ ಅಲ್ಲ, ಬುಲ್ಡೋಸರ್ ರಾಜಕ್ರಮವನ್ನೂ ಕರ್ನಾಟಕ ಸರ್ಕಾರ ಅನುಸರಿಸ್ತಾ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಇಲ್ಲಿ ಎಳ್ಕೊಂಡು ಬಂದಿದ್ದಾರೆ ಪಿಣರಾಯಿ ವಿಜಯನ್ ಅವರು. ಇಲ್ಲಿ ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನು, ಯೋಗಿ ಆದಿತ್ಯನಾಥ್ ಅನ್ನು, ಜೊತೆಗೆ ಬುಲ್ಡೋಸರ್ ಅನ್ನ ಲಿಂಕ್ ಮಾಡೋದು. ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟೋದು. ಹಾಗೆ ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ನವರು ಬುಲ್ಡೋಸರ್ ತಂತ್ರವನ್ನೇನು ಮಾಡಲಿಲ್ಲ. ಕೇವಲ ಯಲಹಂಕದಲ್ಲಿ ಒಂದು ಕಡೆ ಅಕ್ರಮವಾಗಿ ನಿರ್ಮಾಣವಾಗಿದ್ದಂತಹ ಕಟ್ಟಡಗಳನ್ನು, ಮನೆಗಳನ್ನು ಇವರು ತೆರವುಗೊಳಿಸಿದ್ದಾರೆ ಅಷ್ಟೇ. ಇಷ್ಟಕ್ಕೆ ಕೇರಳದ MP ರಹೀಂ ಅವರು ಬೆಂಗಳೂರಿಗೆ ಓಡ್ಕೊಂಡು ಬಂದಿದ್ದಾರೆ. ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧ ನೀತಿಯನ್ನ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಇಲ್ಲಿ ಸಂಘ ಪರಿವಾರವನ್ನ ಮತ್ತೆ ಕಾಂಗ್ರೆಸ್ ಅನ್ನ ಒಂದೇ ತಕ್ಕಡಿಯಲ್ಲಿಡುವಂತಹ ಕೆಲಸವನ್ನ ಪಿಣರಾಯಿ ವಿಜಯನ್ ಅವರು ಮಾಡಿದ್ದಾರೆ. ಆ ಮೂಲಕವಾಗಿ ಕಾಂಗ್ರೆಸ್, ಬಿಜೆಪಿ ಮತ್ತು RSS ಒಂದೇ ತಕ್ಕಡಿಯಲ್ಲಿದೆ ಅನ್ನುವಂತಹ ನರೇಟಿವ್ ಅನ್ನ ಸೃಷ್ಟಿ ಮಾಡೋದೇ ಪಿಣರಾಯಿ ವಿಜಯನ್ ಅವರ ಒಂದು ದೊಡ್ಡ ತಂತ್ರ. ಇಷ್ಟೆಲ್ಲ ಇವ್ರು ಯಾಕೆ ಮಾಡ್ತಿದ್ದಾರೆ? ಯಾಕಂದ್ರೆ ಇನ್ನು ಹತ್ರದಲ್ಲೇ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಅಲ್ಲಿ ಇವರ ಕಮ್ಯುನಿಸ್ಟ್ ಪಕ್ಷ ಗೆಲ್ಲಬೇಕಾಗಿದೆ. ಹಾಗಾಗಿ ಇವರು ಈ ರೀತಿ ಮಾತನಾಡೋದಕ್ಕೆ, ಈ ರೀತಿ ಟ್ವೀಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಟ್ನಲ್ಲಿ ರಾಜಕೀಯ ಅಂತ ಬಂದಾಗ ಯಾರು ಯಾವಾಗ ಮಿತ್ರರಾಗ್ತಾರೆ, ಯಾರು ಯಾವಾಗ ಶತ್ರುಗಳಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ.